ಹಾಯ್ ಎಲ್ಲರಿಗೂ ನಮಸ್ಕಾರ ರೀಪ್ಪ. ಮತ್ತೊಂದು ಮಿನಿ ವ್ಲಾಗ್ ಎಲ್ಲರಿಗೆ ವೆಲ್ಕಮ್. 3 ದಿವಸ ವೀಡಿಯೋ ಬಂದಿಲ್ಲ. ಯಾಕಂತಂದರೆ ರೀಸನ್ ಇದೆ, ಯಾಕಂದ್ರೆ ನಂಗೆ ಆರಾಮಿಲ್ಲ, ವಾಯ್ಸ್ ಡೌನ್ ಆಗ್ಯದ. ಸೊ ಹಂಗಂತೇಳಿ ನಾನು ನನ್ನ ಫ್ರೆಂಡ್ ಎಲ್ಲ ಮೆಡಿಕಲ್ಗೆ ಹೋಗಿ ಒಂದು ಸ್ವಲ್ಪ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡು ಬಂದುಬಿಟ್ವಿ. ಆಮೇಲೆ ಡೈರೆಕ್ಟ್ ಹೋಗಿದ್ದೆ ನನ್ನ ಫ್ರೆಂಡ್ ಆಫೀಸಿಗೆ. ಅವಾಗ ನನ್ನ ಫ್ರೆಂಡ್ ಒಂದು ಏನಂದ ಗೊತ್ತಾ, ಬಿಸಿ ಇದ್ದೀನಿ ಅಂತ ನಿಮ್ಗೆ ಸಿಗಲ್ಲ. ಎಷ್ಟು ಜಲ್ದಿ ದೊಡ್ಡವರಾಗಿವಲ್ಲ, ಒಬ್ರಿಗೊಬ್ರು ಸಿಗ್ಲಕ್ಕೂ ಟೈಮ್ ಇಲ್ಲ, ಚೆನ್ನಾಗಿ ಬಿಸಿ ಆಗಿಬಿಟ್ಟು. ಹೌದಪ್ಪ, ಏನು ಮಾಡೋಕ್ಕಾಗ್ತದೆ, ದೊಡ್ಡವರಾಗಿವಿ, ದುಡಿಬೇಕು, ಎಲ್ಲ ಅವ್ರವ್ರದ್ದು ಕೆಲಸ ಇರ್ತಾವ, ಬಿಸಿ ಆಗಿಬಿಟ್ಟಿವಿ. ಸೊ ಆಮೇಲೆ ಸಾಯಂಕಾಲ ಮತ್ತೊಂದು ಟೈಮ್ ಆಗ್ಯದ ಅಂತೇಳಿ ಬೈಕ್ ತೊಗೊಂಡು ಸೀದಾ ನನ್ನ ಫ್ರೆಂಡ್ ಬಲ್ಲಿ ಹೋದೆ. ಅವಾಗ ಗೊತ್ತಾಯ್ತು ಅವ್ರ ಅಣ್ಣನ ಬೈಕ್ ಖರಾಬ್ ಆಗ್ಯದ ಅಂತೇಳಿ. ಆ ಬೈಕಿಗೆ ತಳ್ಕೊಂಡು ಹೋಗಿ ಗ್ಯಾರೇಜಿಗೆ ಕೊಡೋದಿತ್ತು. ಸೊ ಗ್ಯಾರೇಜಿಗೆ ಕೊಟ್ಟ ಮೇಲೆ ನಮ್ಗೆ ಒಂದು ಸ್ವಲ್ಪ ಟೈಮ್ ಉಳಿದಿತ್ತು ಅಂತೇಳಿ ಮಾಲ್ಗೆ ಹೋದ್ವಿ. ಮಾಲ್ನಾಗ ನಾವು ಸ್ವಲ್ಪ ಓಡಾಡಿ ಟೈಮ್ ಪಾಸ್ ಮಾಡಿ ಆಮೇಲೆ ಏನಪ್ಪ ಅಂದ್ರೆ ಇನ್ನೊಬ್ಬ ಫ್ರೆಂಡ್ ಬರೋದ, ಅವ್ನ ಸಲಕ್ಕೆ ನಾವು ವೇಟ್ ಮಾಡ್ಕೊಂತ ನಾವು ಮಾಲ್ನಾಗ ಓಡಾಡ್ತೀವಿ, ಅವ್ನು ಬರತ್ತಾನ ಅಂತೇಳಿ. ಸೊ ಆಮೇಲೆ ನಮ್ಗೆ ಅವ್ನು ಬಂದಮೇಲೆ ಏನಪ್ಪ ಅಂತಂದ್ರೆ ಎಲ್ಲರಿಗೆ ತಿನ್ಬೇಕಂತ ಆಸೆ ಆಲತ್ತಿತ್ತು ಅಂದರೆ, ಅದಕ್ಕೆ ನಾವು ಮಾರ್ಕೆಟ್ನಾಗಿರೋ ಸೀದಾ ಹೋಗಿದ್ದು ಚೌಪಟ್ಟಿ. ಇಲ್ಲಾಂದ್ರೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಸಿಗ್ತಾವೆ. ಸೊ ಹಂಗಾಗಿ ನಾವು ಸ್ವಲ್ಪ ಗೋಬಿ ಮಂಚೂರಿ ಎಲ್ಲ ನೂಡಲ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು ಬಂದ್ವಿ. ಸೊ ಹೋಗೋ ಟೈಮಿಗೆ ನಮಗೊಂದು ಬೇರೆ ಕಡೆನೂ ಸ್ಟಾಪ್ ಮಾಡೋದಿತ್ತು. ಏನಪ್ಪ ಅಂತಂದ್ರೆ ಅದೇ ಇದು ಸ್ಟಾಪ್. ಏನಪ್ಪ ಅಂದ್ರೆ ನಾರ್ಮಲಾಗಿ ಕುಂತು ಸ್ವಲ್ಪ ಟೈಮ್ ಪಾಸ್ ಮಾಡಿ ಮಾತಾಡ್ಕೊಂಡು ಬರೋದು. ಯಾಕಂದ್ರೆ ಲಾಸ್ಟ್ ಇದೆ ನಮ್ಗೆ ಮ್ಯಾಟ್ರ್ ಆಗೋದು. ಸ್ವಲ್ಪ ನಿಂತು ಮಾತಾಡೋದ್ರೆ ಮಜಾ ಬರ್ತದೆ. ಸೊ ಇನ್ನೊಂದು ಮಿನಿ ವ್ಲಾಗ್ನಾಗ ಸಿಗ್ತೀನಿ. ಬಾಯ್ ಬಾಯ್.